ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮಂಜುನಾಥ್ ಮತ್ತು ನೀವು ನೋಡುತ್ತಿದ್ದೀರಾ ಕನ್ನಡ MBA ಪಾತ್ನ PGCET ತಯಾರಿ ಸೀರೀಸ್. ಇವತ್ತು ವಿಡಿಯೋದಲ್ಲಿ PGCET ಎಕ್ಸಾಮ್ ಸಿಲೆಬಸ್ ಬಗ್ಗೆ ನಿಮಗೆ ಪೂರ್ತಿ ಮಾಹಿತಿ ಕೊಡುತ್ತೀನಿ. ಯಾರಿಗೆ ಎಕ್ಸಾಮ್ ತಯಾರಿ ಮಾಡುವ ಉದ್ದೇಶ ಇದೆಯೋ ಅವರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೋಗೋಣ, ಶುರು ಮಾಡೋಣ. PGCET ಎಂದರೆ ಪೋಸ್ಟ್ ಗ್ರಾಜ್ಯುಯೇಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. MBA, MCA, MTech ಮತ್ತು MR ಕೋರ್ಸ್ ಪ್ರವೇಶಗಳಿಗೆ ಈ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಈ ಪರೀಕ್ಷೆಯನ್ನು KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆಯೋಜಿಸುತ್ತದೆ. ಇನ್ನು ಸಿಲೆಬಸ್ ಏನು ಅಂತ ನೋಡೋಣ. ಮೊದಲಿಗೆ ಕ್ವಾಂಟಿಟೇಟಿವ್ ಅನಾಲಿಸಿಸ್, ಇದು ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿದೆ. ಇದರಲ್ಲಿ ಸಿಂಪ್ಲಿಫಿಕೇಶನ್, ಅಪ್ರಾಕ್ಸಿಮೇಷನ್, ಕ್ವಾಡ್ರಾಟಿಕ್ ಇಕ್ವೇಶನ್, ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಎವರೇಜ್, ಏಜ್ ಬೇಸ್ಡ್ ಪ್ರಾಬ್ಲಮ್ಸ್, ಮಿಕ್ಸ್ಚರ್ ಆ್ಯಂಡ್ ಎಲಿಗೇಷನ್, ಟೈಮ್ ಆ್ಯಂಡ್ ವರ್ಕ್, ಎಲಿಗೇಷನ್ ಆ್ಯಂಡ್ ಮಿಕ್ಸ್ಚರ್, ಎರಡು ಸ್ಥಿತಿ ಆಗಿದೆ ಇದು, ಪರ್ಮೆಂಟೇಷನ್ ಆ್ಯಂಡ್ ಕಾಂಬಿನೇಷನ್, ಅಲ್ಜಿಬ್ರಾ, ಜೊಮೆಟ್ರಿ. ಈ ಎಲ್ಲ ಸಿಲೆಬಸ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ನಲ್ಲಿ ಕವರ್. ಇನ್ನು ರೀಸನಿಂಗ್ ಸಿಲೆಬಸ್ ನೋಡೋದಾದ್ರೆ ಲೆಟರ್ ಸಿರೀಸ್, ಎನಾಲಜಿ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ನಂಬರ್ ಪಜಲ್, ಸರ್ಕ್ಯುಲರ್ ಅರೇಂಜ್ಮೆಂಟ್ಸ್, mathematical operations, linear arrangements, ranking and ordering, direction science, blood relation, element series, calendar, syllogism, Venn diagram and set theory. ಇವೆಲ್ಲ ಸಿಲೆಬಸ್ ರೀಸನಿಂಗ್ ಅಲ್ಲಿ. ಇನ್ನು ಇಂಗ್ಲಿಷ್ ಸಿಲೆಬಸ್ ನೋಡೋಣ. ಸಿನೋನಿಮ್ಸ್, ಆಂಟೋನಿಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, idioms and phrases, pairs expressing relationships, grammar, ಫೇಮಸ್ ಬುಕ್ಸ್ ಇನ್ ಇಂಗ್ಲಿಷ್ ಲಿಟರೇಚರ್. ಇದು ನಿಮ್ಮ ಇಂಗ್ಲಿಷ್ ಸಿಲೆಬಸ್ ಅಲ್ಲಿ ಕವರ್. ಇನ್ನು ಜನರಲ್ ನಾಲೆಜ್ ಅಲ್ಲಿ ನೋಡೋದಾದ್ರೆ ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಗ್ಲೋಬಲ್ ಎನ್ವಿರಾನ್ಮೆಂಟ್, ಸೋಷಿಯಲ್ ಅಂಡ್ ಕಲ್ಚರಲ್ ಇವೆಂಟ್ಸ್, ಎಕನಾಮಿಕ್ಸ್, ಮ್ಯಾನೇಜ್ಮೆಂಟ್, ಪೊಲಿಟಿಕಲ್ ಇವೆಂಟ್ಸ್, ಹಿಸ್ಟೋರಿಕಲ್ ಇವೆಂಟ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್, ಸ್ಪೋರ್ಟ್ಸ್, ಅವಾರ್ಡ್ಸ್, ಪರ್ಸನಾಲಿಟೀಸ್ ಅಂಡ್ ಅಚೀವ್ಮೆಂಟ್ಸ್, ಹ್ಯುಮ್ಯಾನಿಟೀಸ್, ಎಂಟರ್ಪ್ರಿನರ್ ಅಂಡ್ ಎಂಟರ್ಪ್ರಿನರ್ಶಿಪ್, ಬಿಸ್ನೆಸ್ ಕಮ್ಯುನಿಕೇಶನ್. ಇಷ್ಟು ನಿಮ್ಮ ಜನರಲ್ ನಾಲೆಜ್ ನ ಸಿಲೆಬಸ್ ಅಲ್ಲಿ ಕವರ್ ಆಗುತ್ತೆ. ಇನ್ನು ಕಂಪ್ಯೂಟರ್ ಅವೇರ್ನೆಸ್ ಈ ಸತಿ ಇದು ಆಡ್ ಮಾಡಿದ್ದಾರೆ. ಈ ಸತಿ ಹೊಸದಾಗಿ ಇದು ಆಡ್ ಮಾಡಿದ್ದಾರೆ, ಹೋದ ಸತಿ ಇದು ಇರಲಿಲ್ಲ. ಕಂಪ್ಯೂಟರ್ ಅವೇರ್ನೆಸ್ ಅಲ್ಲಿ ಕಂಪ್ಯೂಟರ್ ಬೇಸಿಕ್ಸ್, ಡಾಟಾ ರಿಪ್ರೆಸೆಂಟೇಷನ್, ಬೈನರಿ ಅರ್ಥಮೆಟಿಕ್, ಆಪರೇಟಿಂಗ್ ಸಿಸ್ಟಮ್, ಇವು 4 ಟಾಪಿಕ್ ಗಳ ಮೇಲೆ ಕ್ವಶನ್ಸ್ ಬರುತ್ತೆ. ಇದರ ಮೇಲೆ ಕೂಡ 20 ಕ್ವಶನ್ ಬರುತ್ತೆ. ಸ್ನೇಹಿತರೆ, ಇಷ್ಟೊತ್ತು ನಾವು ಸಿಲೆಬಸ್ ಬಗ್ಗೆ ನೋಡಿದ್ವಿ. ಇನ್ನು ನಾವು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನೋಡೋಣ. ಎಕ್ಸಾಮ್ ಪ್ಯಾಟರ್ನ್ ಆಫ್ಲೈನ್ ಆಗಿರುತ್ತೆ, OMR ಶೀಟ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಎಕ್ಸಾಮ್ ಮೀಡಿಯಂ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲಿಯೂ ಕೂಡ ಕ್ವಶನ್ ನೋಡೋಕೆ ಸಿಗುತ್ತವೆ. 100 ಕ್ವಶನ್ಸ್ 100 ಮಾರ್ಕ್ಸ್ಗೆ ಇರುತ್ತೆ. 1 ಮಾರ್ಕ್ಸ್ ಒಂದು ಕ್ವಶನ್ 1 ಮಾರ್ಕ್ಸ್ಗೆ ಇರುತ್ತೆ. ಟೈಮ್ 120 ನಿಮಿಷ, ಅಂದ್ರೆ 2 ಗಂಟೆ ನಿಮಗೆ ಟೈಮ್ ಇರುತ್ತೆ. ಪ್ರತಿಯೊಂದು ಆನ್ಸರಿಗೂ ಕೂಡ ಒಂದು ಕರೆಕ್ಟ್ ಆನ್ಸರ್ ಮತ್ತು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಇದಕ್ಕೆ ಇರುವುದಿಲ್ಲ. ಕಂಪ್ಯೂಟರ್ ಅವೇರ್ನೆಸ್ 20 ಕ್ವಶನ್, ಅನಾಲಿಟಿಕಲ್ ರೀಸನಿಂಗ್ ಮೇಲೆ 20 ಕ್ವಶನ್, ಕ್ವಾಂಟಿಟೇಟಿವ್ ಅನಾಲಿಸಿಸ್ 20 ಕ್ವಶನ್, ಇಂಗ್ಲಿಷ್ ಲ್ಯಾಂಗ್ವೇಜ್ 20 ಕ್ವಶನ್, ಜನರಲ್ ನಾಲೆಜ್ 20 ಕ್ವಶನ್. 5 ಸೆಕ್ಷನ್ ಅಲ್ಲಿ ಇದು ಬರುತ್ತೆ. ಟೋಟಲ್ ಆಗಿ 100 ಕ್ವಶನ್ 100 ಮಾರ್ಕ್ಸ್ ಬರುತ್ತೆ. ಈ ವಿಡಿಯೋದಲ್ಲಿ ನಾವು PGCET ಸಿಲೆಬಸ್ ನ ಪ್ರಮುಖ ವಿಷಯಗಳನ್ನು ಕುರಿತು ಚರ್ಚೆ ಮಾಡಿದ್ದೇವೆ. ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಷಯಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.